ಹುಚ್ಚಾಟಕ್ಕೆ ಸೊಪ್ಪು ಹಾಕದ ಬಲಿಷ್ಠ ಭಾರತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹುಚ್ಚಾಟಕ್ಕೆ ಕೊನೆಯೇ ಇಲ್ಲವಾಗಿದೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಕೂಡ ಇದನ್ನ ಅರ್ಥ ಮಾಡಿಕೊಂಡಿದೆ. ಟ್ರಂಪ್ ಸುಂಕಾಸ್ತ್ರ ಪ್ರಯೋಗಕ್ಕೆ ಹೆದರಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪಾತಾಳಕ್ಕೆ ಕುಸಿಯಬಹುದು ಅಂತ ಭಾವಿಸಲಾಗಿತ್ತು. ಆದರೆ ಮರುದಿನ ಅಂಥದ್ದು ಏನೂ ಆಗಿಲ್ಲ. ಇವತ್ತು ಬೆಳಗ್ಗೆ ಕುಸಿತಕ್ಕೀಡಾಗಿದ್ದ ಸೂಚ್ಯಂಕಗಳು ಮಧ್ಯಾಹ್ನದ ವೇಳೆಗೆ ಚೇತರಿಸಿಕೊಂಡು ಅಚ್ಚರಿಯಿಂದ ಜಿಗಿದಿವೆ. ಒಟ್ಟಿನಲ್ಲಿ ಟ್ರಂಪ್ ಈಗ ಅಮೆರಿಕದ ಅವನತಿಗೆ ತಾವೇ ಶರವೇಗದಲ್ಲಿ ಗೋರಿ ತೋಡ್ತಾ ಇದ್ದಾರೆ. ಈ ಮೂಲಕ ಬೈಡನ್ಗಿಂತಲೂ ಅತಿ ಕೆಟ್ಟ ಅಧ್ಯಕ್ಷರಾಗ್ತಾ ಇದ್ದಾರೆ. ಜಗತ್ತಿನ ಪ್ರಗತಿಶೀಲ ದೇಶಗಳ ಸಂಬಂಧಗಳನ್ನು ಹದಗೆಸಿಕೊಂಡು ಅಮೆರಿಕವನ್ನು ಏಕಾಂಗಿಸ್ತಾ ಇದ್ದಾರೆ. ಭಾರೀ ಪ್ರತಿಸುಂಕವನ್ನು ಬಳಸಿ ದೊಡ್ಡ ದಿಗ್ವಿಜಯವನ್ನೇ ಸಾಧಿಸ್ತಾ ಇದ್ದೀನಿ ಎಂಬ ಭ್ರಮೆಯಲ್ಲಿ ಟ್ರಂಪ್ ತೇಲಾಡ್ತಾ ಇದ್ದಾರೆ. ಅವರಿಗೆ ಈ ನಶೆ ಇಳಿಯುವ ದಿನಗಳು ದೂರವಿಲ್ಲ. ಎಲಾನ್ ಮಸ್ಕ್ ಜೊತೆಗೆ ಕೂಡ ಕಿರಿಕ್ ಮಾಡಿಕೊಂಡಿರೋದ್ರಿಂದ ಟ್ರಂಪ್ ತಮ್ಮದೇ ಸಾಮಾಜಿಕ ಜಾಲತಾಣ ಟ್ರೂತ್ ಸೋಷಿಯಲ್ನಲ್ಲಿ ಭಾರತದ ವಿರುದ್ಧ ಕೊಳಕು ಭಾಷೆಯಲ್ಲಿ ಪೋಸ್ಟ್ ಮಾಡಿಕೊಂಡು ತಮ್ಮ ಹುದ್ದೆಯ ಘನತೆಗೆ ಕೂಡ ಮಸಿಯನ್ನು ಬಳಿದುಕೊಂಡಿದ್ದಾರೆ. ಅವರೇನು ಹೇಳ್ತಾರೆ? ಭಾರತವು ರಷ್ಯಾದ ಜೊತೆಗೂಡಿ ಏನು ಬೇಕಾದರೂ ಮಾಡಿಕೊಳ್ಳಿ, ನಾನು ಅದನ್ನು ಲೆಕ್ಕಿಸಲ್ಲ. ಇವೆರಡೂ ದೇಶಗಳು ತಮ್ಮ ಸತ್ತು ಹೋಗಿರುವ ಆರ್ಥಿಕತೆಯನ್ನು ಒಟ್ಟಿಗೆ ಕೆಳಗೆ ಇಳಿಸ್ಕೊಳ್ಬಹುದು. ಭಾರತದ ಜೊತೆಗೆ ನಮ್ಮ ಬಿಸ್ನೆಸ್ ಕಡಿಮೆಯೇ. ಭಾರತ ಜಗತ್ತಿನಲ್ಲಿ ಹೆಚ್ಚು ಕರಭಾರವನ್ನು ಹಾಕ್ತಾ ಇದೆ. ರಷ್ಯಾ ಮತ್ತು ಅಮೆರಿಕ ಹೇಗೆ ಯಾವ ವ್ಯಾಪಾರವನ್ನು ಮಾಡ್ತಾ ಇಲ್ವೋ ಅದೇ ರೀತಿ ಇರಬಲ್ಲವು ಅಂತ ಟ್ರಂಪ್ ಬಹಳ ಕೀಳು ಭಾಷೆಯಲ್ಲಿ ಭಾರತವನ್ನು ನಿಂದಿಸಿದ್ದಾರೆ. ಅಭಿವೃದ್ಧಿ ಹೊಂದ್ತಾ ಇರುವಂಥ ಭಾರತದ ವರ್ಚಸ್ಸು ಟ್ರಂಪ್ ಅವರ ಕಣ್ಣು ಕುಗ್ತಾ ಇದೆ. ಎರಡನೇದಾಗಿ, ವ್ಯಾಪಾರ ಒಪ್ಪಂದಕ್ಕೆ ಭಾರತ ತಾನು ಹೇಳಿದ ಹಾಗೆ ಸಹಿ ಆಗ್ತಾ ಇಲ್ಲ ಅಂತ ಒಂದು ಹತಾಶೆ ಕೂಡ ಅವರಲ್ಲಿದೆ. ಹೀಗಾಗಿ ಚೌಕಾಸಿಯ ಭಾಗವಾಗಿ 25% ಸುಂಕ ಹೇರುವ ಅಸ್ತ್ರವನ್ನು ಅವರು ಇವತ್ತು ಪ್ರಯೋಗಿಸಿದ್ದಾರೆ ಅಂತ ಎಲ್ಲ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಟ್ರಂಪ್ ಎಷ್ಟರ ಮಟ್ಟಿಗೆ ನೈತಿಕವಾಗಿ ಕುಸಿದು ಹೋಗಿದ್ದಾರೆ ಅಂತಂದರೆ, ಪಾಕಿಸ್ತಾನದಲ್ಲಿ ಭಾರೀ ತೈಲ ನಿಕ್ಷೇಪವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಉಭಯ ದೇಶಗಳು ಒಪ್ಪಂದ ಮಾಡಿಕೊಂಡಿದೆ ಅಂತ ಬೇರೆ ಹೇಳಿದ್ದಾರೆ. ಯಾರಿಗೆ ಗೊತ್ತು, ಭವಿಷ್ಯ ದಿನಗಳಲ್ಲಿ ಪಾಕಿಸ್ತಾನವು ಭಾರತಕ್ಕೆ ಕಚ್ಚಾ ತೈಲವನ್ನು ಮಾರಾಟ ಮಾಡ್ಬೋದು ಅಂತ ಒಂದು ರೀತಿಯ ಒಂದು ಅಧಿಕ ಪ್ರಸಂಗದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಆದರೆ ಭಾರತ ಈಗ 50ರ ದಶಕದ ಬಡ ದೇಶ ಅಲ್ಲ, ಮೈಕೊಡವಿ ನಿಂತಿರುವ ಹಾಗೂ ಪ್ರಪಂಚದಲ್ಲ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ಪ್ರಮುಖ ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮಿದೆ. ಸತ್ತು ಹೋಗಿರುವಂಥದ್ದು ಭಾರತದ ಆರ್ಥಿಕತೆಯಲ್ಲ, ಸ್ವತಃ ತನ್ನ ಮಿದುಳಿನಲ್ಲಿ ಇರಬೇಕಾಗಿದ್ದ ಬುದ್ಧಿ ವಿವೇಕ ಎಂಬ ಸಂಗತಿಯನ್ನು ಅಂತ ಟ್ರಂಪ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾರತ 2013-14ರಲ್ಲಿ ಜಗತ್ತಿನ 9ನೇ ಅತಿ ದೊಡ್ಡ ಆರ್ಥಿಕತೆಯಾಗಿತ್ತು. ಆಗ GDP $1.86 ಟ್ರಿಲಿಯನ್ ಆಗಿತ್ತು. ಬ್ರೆಜಿಲ್ ಕೂಡ ಸಮಾನ ಸ್ಥಾನದಲ್ಲಿತ್ತು. ಜರ್ಮನಿ, ಬ್ರಿಟನ್, ಫ್ರಾನ್ಸ್, ಇಟಲಿ, ಜಪಾನ್, ಜರ್ಮನಿ, ಚೀನಾ, ಅಮೆರಿಕ ನಮಗಿಂತ ಮುಂದಿತ್ತು. ಆದರೆ ಈಗ ಚಿತ್ರಣ ಕಂಪ್ಲೀಟ್ ಬದಲಾಗಿದೆ. ಅಮೆರಿಕ, ಚೀನಾ, ಜರ್ಮನಿ ನಂತರ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಭಾರತ. GDP ಮೌಲ್ಯ $4 ಟ್ರಿಲಿಯನ್ ಏರಿಕೆ ಆಗಿದೆ. ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ 10 ವರ್ಷಗಳಿಂದ ತಲೆ ಎತ್ಕೊಂಡು ನಿಂತಿದೆ. ಯಾವುದೇ ದೇಶ ಮುಕ್ತ ವ್ಯಾಪಾರ ಮಾಡೋದ್ರಿಂದ ಆರ್ಥಿಕ ಬೆಳವಣಿಗೆಯನ್ನು ಹೊಂದುತ್ತದೆ ಹೊರತು ನಾಶ ಆಗಲ್ಲ. ಅದಕ್ಕೆ ಭಾರತವೇ ನಿದರ್ಶನ. 90ರ ದಶಕದಲ್ಲಿ ಉದಾರೀಕರಣಕ್ಕೆ ಅಥವಾ ಗ್ಲೋಬಲೈಸೇಷನ್ಗೆ ತೆರೆದುಕೊಂಡ ಬಳಿಕ ದೇಶದ ಆರ್ಥಿಕತೆ ಇತಿಹಾಸ ಅತ್ಯಂತ ರೋಚಕವಾಗಿ ಬೆಳೆದು ಬಂದಿದೆ. ಈಗ ಅಮೆರಿಕ, ಯುರೋಪ್ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತವನ್ನು ಕಡೆಗಣಿಸಿದರೆ ಅದರ ಬಿಸಿ ಮರುಗಳಿಗೆಯಲ್ಲಿ ಅವುಗಳಿಗೆ ತಟ್ಟುತ್ತೆ ಹೊರತು ಭಾರತಕ್ಕಲ್ಲ. ಆದ್ದರಿಂದ ಟ್ರಂಪ್ ಸುಂಕಾಸ್ತ್ರದ ಮೂಲಕ ಚೌಕಾಸಿಗೆ ಇಳಿಬಹುದೇ ಹೊರತು ಬೇರೆ ಏನನ್ನು ಕಡಿದು ಗುಡ್ಡೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂತ ನೀವು ಕೇಳ್ಬೋದು. ಹೇಗೆ ಅಂದುತ್ತೀರಾ? ಮತ್ತಷ್ಟು ವಿವರಗಳನ್ನು ಈಗ ನೋಡೋಣ. ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಿರುವುದಕ್ಕಾಗಿ ಭಾರತದ ವಿರುದ್ಧ 25% ಟಾರಿಫ್ ಜೊತೆಗೆ ದಂಡ ಹಾಕಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಭಾರತಕ್ಕೆ ರಷ್ಯಾದಿಂದ ಅಗ್ಗದ ದರದಲ್ಲಿ ಕಚ್ಚಾ ತೈಲ ಸಿಕ್ಕಿದ್ರೂ ಕೂಡ ಪರ್ಯಾಯ ಮೂಲಗಳು ಕೂಡ ಸಾಕಷ್ಟು ಇದ್ದಾವೆ. ಒಂದು ವೇಳೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳದೇ ಹೋದರೂ ಕೂಡ ಭಾರತಕ್ಕೆ ಕೊರತೆ ಉಂಟಾಗಲ್ಲ. ದೇಶ ಕಚ್ಚಾ ತೈಲದ ಹಲವಾರು ಮೂಲಗಳನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ. ಭಾರತ 40ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಸಂಪರ್ಕವನ್ನು ಹೊಂದಿದೆ ಅಂತ ಇತ್ತೀಚೆಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ಭಾರತ ಸಾಂಪ್ರದಾಯಿಕವಾಗಿ ಕೊಲ್ಲಿ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇದೆ. ರಷ್ಯಾಗೆ ಹೋಲಿಸಿದರೆ ಮಧ್ಯಪ್ರಾಚ್ಯದಿಂದ ತೈಲವು ದುಬಾರಿ ಆಗ್ಬೋದು, ಆದರೆ ಕೊರತೆ ಉಂಟಾಗಲಿಕ್ಕಿಲ್ಲ. 2024-25ರಲ್ಲಿ ಭಾರತವು ಆಮದು ಮಾಡಿದ ಒಟ್ಟು ಕಚ್ಚಾ ತೈಲದಲ್ಲಿ ರಷ್ಯಾದ ಪಾಲು 35% ಇತ್ತು. ಇದು ಹೇಗಾಯ್ತು ಅಂತಂದರೆ, ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸೋದಕ್ಕೆ ಮುಂಚೆ ನೋಡಿ, ಭಾರತ ತನ್ನ ಬೇಡಿಕೆಯ 85%ನಷ್ಟು ಕಚ್ಚಾ ತೈಲವನ್ನು ಕೊಲ್ಲಿ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇತ್ತು.
ರಷ್ಯಾದಿಂದ ಆವಾಗ ಕೇವಲ $5.2 ಶತಕೋಟಿ ಮೌಲ್ಯದ ತೈಲವನ್ನು ತರಿಸ್ಕೊಳ್ತಾ ಇತ್ತು. ಆದರೆ 2024ರ ವೇಳೆಗೆ ಇದು $56 ಶತಕೋಟಿ ಏರಿಕೆಯಾಗಿತ್ತು. ಅಂದರೆ ಉಕ್ರೇನ್ ಯುದ್ಧ ಮಾಡಿದಂತಹ ಬದಲಾವಣೆ ನೋಡಿ. ಒಂದು ವೇಳೆ ಮತ್ತೆ ಕೊಲ್ಲಿ ರಾಷ್ಟ್ರಗಳನ್ನು ಅವಲಂಬಿಸಿದರೆ ಕೊರತೆ ಏನೂ ಆಗೋದಿಲ್ಲ, ಆದರೆ ದುಬಾರಿ ಆಗುತ್ತೆ. ಆದರೆ ಇದನ್ನು ನಿಭಾಯಿಸುವಂಥ ಕಲೆ ಕೂಡ ಭಾರತಕ್ಕೆ ಗೊತ್ತಿದೆ ಅಂತ. ಈಗ ಭಾರತದ ವಿಷಯದಲ್ಲಿ ಅಮೆರಿಕದ ತಾಳಕ್ಕೆ ತಲೆದೂಗ್ತಾ ಇರುವ ಯುರೋಪ್ಗೆ ಕೂಡ ಇದು ಬಿಸಿ ತಟ್ಟಲಿದೆ. ಹೇಗೆ ಅಂತ ಹೇಳ್ತೀರಾ? ನೋಡಿ, ಉಕ್ರೇನ್ ರಷ್ಯಾ ಯುದ್ಧದ ಹಿನ್ನೆಲೆಯಲ್ಲಿ ಆವಾಗ ಯುರೋಪಿನ ದೇಶಗಳು ರಷ್ಯಾಕ್ಕೆ ನಿರ್ಬಂಧವನ್ನು ವಿಧಿಸಿದೆ. ಆದರೆ ಯುರೋಪಿಗೆ ಪೆಟ್ರೋಲ್, ಡೀಸೆಲ್, ಅನಿಲ ಇಲ್ಲದೆ ಒಂದು ದಿನ ಕೂಡ ಉಳಿಗಾಲ ಇರೋದಿಲ್ಲ. ಆದ್ದರಿಂದ ಭಾರತದಿಂದ ಭಾರಿ ಪ್ರಮಾಣದಲ್ಲಿ ತರಿಸ್ಕೊಳ್ತಾ ಇದ್ದೇವೆ. ಭಾರತದಲ್ಲಿ ಸಂಸ್ಕರಣೆ ಆಗುವಂತಹ ತೈಲವನ್ನು ಯುರೋಪ್ ತರಿಸ್ಕೊಳ್ತಾ ಇದೆ. ಭಾರತದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ತೈಲ ಸಂಸ್ಕರಣೆ ಘಟಕ ಗುಜರಾತ್ನ ಜಾಮ್ನಗರದಲ್ಲಿದೆ, ಮುಖೇಶ್ ಅಂಬಾನಿ ಅವರದ್ದು. ಇನ್ನೂ ಹಲವು ಸಂಸ್ಕರಣಾ ಘಟಕಗಳಿದ್ದಾವೆ. ಭಾರತವು ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡದೇ ಇದ್ರೂ ಕೂಡ ರಷ್ಯಾದಿಂದ ಅಗ್ಗದ ತೈಲವನ್ನು ಆಮದು ಮಾಡಿಕೊಂಡು ಅಥವಾ ಬೇರೆ ಎಲ್ಲಿಂದಾದರೂ ಆಮದು ಮಾಡಿಕೊಂಡು ಅದನ್ನು ಸಂಸ್ಕರಿಸಿ ಎಕ್ಸ್ಪೋರ್ಟ್ ಮಾಡುತ್ತೆ ನಾನಾ ದೇಶಗಳಿಗೆ, ಮುಖ್ಯವಾಗಿ ಯುರೋಪ್ನ. ನಾನು ಈಗಾಗಲೇ ಹೇಳಿದೆ, ಹಾಗೆ ತರಿಸ್ಕೊಳ್ಳೋದ್ರಲ್ಲಿ ಯುರೋಪ್ ಬಹಳ ಮುಂಚೂಣಿಯಲ್ಲಿದೆ. ಆದರೆ ಭಾರತಕ್ಕೂ ನಿರ್ಬಂಧ ವಿಧಿಸಿದರೆ ಒಂದು ವೇಳೆ ಚಳಿಯಲ್ಲಿ ಯುರೋಪ್ ನಡುಗಬೇಕಾಗತ್ತೆ ಅಥವಾ ದುಬಾರಿ ಬೆಲೆ ಕೊಟ್ಟು ಬೇರೆ ಎಲ್ಲಿಂದಾದರೂ ತರಿಸ್ಕೊಳ್ಬೇಕಾಗತ್ತೆ. ಯುರೋಪಿಗೆ ಇದು ಬೇಕಿತ್ತಾ? ಹಾಗಂತ ಭಾರತಕ್ಕೆ ಸಂಸ್ಕೃತ ಮಾರಾಟಕ್ಕೆ ಏನು ಕೊರತೆ ಆಗೋದಿಲ್ಲ. ಯುರೋಪ್ ಬಿಟ್ಟರೆ ಆಫ್ರಿಕಾ ಇದೆ, ಆಫ್ರಿಕನ್ ಕಂಟ್ರೀಸಿಗೆ ಕೊಡ್ಬೋದು. ಹಾಗೆ ಇನ್ನೂ ಬೇಕಾದಷ್ಟು ಗ್ರಾಹಕರು ಇದ್ದಾರೆ. ಭಾರತವು ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ಟ್ರಂಪ್ ಅವರ ಮತ್ತೊಂದು ಆರೋಪ. ಆದರೆ ಭಾರತ ಕೆಲವು ಪ್ರಮುಖ ಶಸ್ತ್ರಾಸ್ತ್ರಗಳನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇರ್ಬೋದು. ಆದರೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವದೇಶಿ ಉತ್ಪಾದನೆ ಕೂಡ ಬಹಳ ಗಣನೀಯ ಮಟ್ಟದಲ್ಲಿ ವೃದ್ಧಿಸ್ತಾ ಇದ್ದು ವಿದೇಶಿ ಅವಲಂಬನೆಯನ್ನು ಭಾರತ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡಿಕೊಳ್ತಾ ಇದೆ. ಸ್ವತಃ ಭಾರತವೇ 23,622 ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು 2024-25ರಲ್ಲಿ ಎಕ್ಸ್ಪೋರ್ಟ್ ಮಾಡಿತ್ತು, ರಫ್ತು ಮಾಡಿತ್ತು. ಕೊನೆಯದಾಗಿ ಅಮೆರಿಕದ 25% ಸುಂಕಾಸ್ತ್ರವನ್ನು ಭಾರತ ಹೇಗೆ ಎದುರಿಸಲಿದೆ ಅನ್ನುವಂಥ ದೊಡ್ಡ ಒಂದು ಕುತೂಹಲಕರವಾದಂಥ ಪ್ರಶ್ನೆ. ನೋಡಿ, ಇದೇ ಅಂತಿಮವಲ್ಲ. ಈಗಲೂ ಕೂಡ ಟ್ರಂಪ್ ಆಡಳಿತ ಮಾತುಕತೆಗೆ ತಯಾರಾಗಿದೆ. ಇನ್ನೂ 16 ಸುತ್ತಿನ ಮಾತುಕತೆಗೆ ಕೂಡ ಅವಕಾಶ ಇದೆ. ಬಳಿಕ 25% ಸುಂಕ ಇಳಿದ್ರೆ ಆಶ್ಚರ್ಯ ಇಲ್ಲ. ಅದೇ ರೀತಿ ಭಾರತದ IT ಕಂಪನಿಗಳ ಮೇಲೆ ಇದು ನೇರವಾಗಿ ಪ್ರಭಾವ ಬೀರಲ್ಲ. ಯಾಕಂತಂದರೆ ಇದು ವಸ್ತುಗಳು ಅಥವಾ ಗೂಡ್ಸ್, ಸರಕುಗಳ ಎಕ್ಸ್ಪೋರ್ಟಿಗೆ ಸಂಬಂಧಪಟ್ಟ ಇರುವಂತಹ ನಿರ್ಬಂಧ. IT ಸೇವೆ ಆಗಿರೋದ್ರಿಂದ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ಸರ್ವಿಸ್ ಆಗಿರೋದ್ರಿಂದ ಅದು ಇದರ ವ್ಯಾಪ್ತಿಯಿಂದ ಹೊರಗುಳಿದಿದೆ. ಅದೇ ರೀತಿ ಭಾರತವು ಅಮೆರಿಕಕ್ಕೆ ಒಟ್ಟು $86.5 ಶತಕೋಟಿ ಮೌಲ್ಯದ ಎಕ್ಸ್ಪೋರ್ಟ್ ಮಾಡುತ್ತೆ. ರೂಪಾಯಿ ಲೆಕ್ಕದಲ್ಲಿ ಸುಮಾರು 7.5 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಅದರಲ್ಲಿ ಸ್ಮಾರ್ಟ್ಫೋನ್ಗಳ ಎಕ್ಸ್ಪೋರ್ಟ್ ಮೊದಲ ಸ್ಥಾನದಲ್ಲಿದೆ. ಔಷಧಗಳು, ಕ್ಯಾನ್ಸರ್ ನಿರೋಧಕ ಔಷಧಗಳು, ಸಂಸ್ಕೃತ ಪೆಟ್ರೋಲಿಯಂ ಉತ್ಪನ್ನಗಳು, ವಜ್ರದ ಜ್ಯುವೆಲರಿಗಳು, ವಜ್ರ, ಸೀಗಡಿ, ಸೋಲಾರ್ ಪ್ಯಾನಲ್, ಆಟೋಮೊಬೈಲ್ ಬಿಡಿಭಾಗಗಳು, ಜವಳಿ ಇತ್ಯಾದಿಗಳಿದೆ. ಇಲ್ಲೊಂದು ವಿಷಯ ಗಮನಿಸಬೇಕು. ಟ್ರಂಪ್ ಅವರು ಭಾರತ, ಚೀನಾ, ರಷ್ಯಾ, ಜಪಾನ್ ಸೇರಿದಂತೆ ಅನೇಕ ದೇಶಗಳ ವಿರುದ್ಧ ಸುಂಕಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ, ಕೇವಲ ಭಾರತ ವಿರುದ್ಧ ಅಲ್ಲ. ಹೀಗಾಗಿ ಸದ್ಯಕ್ಕೆ ಅಮೆರಿಕದ ಬೊಕ್ಕಸಕ್ಕೆ ತೆರಿಗೆಯ ಹಣ ಹೊಳೆಯ ಹರಿಬಹುದು. ಆದರೆ ಅದರ ಬೆನ್ನಲ್ಲೇ ಅಲ್ಲಿನ ಜನರಿಗೆ ಬೆಲೆ ಏರಿಕೆಯ ಬರೆ ಕೂಡ ಬೀಳಲಿದೆ. ಸ್ಮಾರ್ಟ್ಫೋನ್ ಇರ್ಬೋದು, ಜವಳಿ, ಔಷಧ, ಇಂಜಿನಿಯರಿಂಗ್ ಉತ್ಪನ್ನಗಳು ಯಾವುದೆಲ್ಲ ಅವರು ಇಂಪೋರ್ಟ್ ಮಾಡ್ತಾರೆ ಅವುಗಳ ಅಂತಿಮವಾಗಿ ಫೈನಲ್ ದರವನ್ನು ಅಲ್ಲಿಂದ ಗ್ರಾಹಕರೇ ಕೊಡಬೇಕಾಗುತ್ತೆ. ಹೀಗಾಗಿ ಅದರ ಬಿಸಿಯನ್ನು ಟ್ರಂಪ್ ಆಡಳಿತ ಎದುರಿಸಬೇಕಾಗತ್ತೆ. ಇದು ಟ್ರಂಪ್ ಅವರಿಗೆ ತಿಳಿದ ಸಂಗತಿ ಏನೂ ಅಲ್ಲ. ಆದ್ದರಿಂದ ಭಾರತದ ಜೊತೆಗೆ ಮಾತುಕತೆಯ ಟೇಬಲ್ಗೂ ಕೂಡ ಅಮೆರಿಕದ ನಿಯೋಗ ಬರಲಿರುವುದು ಕೂಡ ಅಷ್ಟೇ ನಿಶ್ಚಿತ. ಅಮೆರಿಕದ ಇಂಡಸ್ಟ್ರಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ, ಬೊಕ್ಕಸಕ್ಕೆ ತೆರಿಗೆ ಆದಾಯವನ್ನು ಹೆಚ್ಚಿಸಲಿಕ್ಕೆ ಹಾಗೂ ನಾನಾ ದೇಶಗಳ ವ್ಯಾಪಾರ ನೀತಿಯ ಬದಲಾವಣೆಗೆ ಒತ್ತಡ ಹೇರಲಿಕ್ಕೆ ಆಮದು ಸುಂಕ ಅಥವಾ ಟಾರಿಫನ್ನು ಹೆಚ್ಚಿಸುವುದೇ ಏಕೈಕ ದಾರಿ ಅಂತ ಟ್ರಂಪ್ ಅವರು ಹಿಂದಿನಿಂದಲೂ ವಾದ ಮಾಡ್ತಾ ಇದ್ದಾರೆ. ಆದರೆ ಅಮೆರಿಕದಲ್ಲೇ ಬೇಕಾದ್ದೆಲ್ಲವನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಬೇಕಾದ ಪೂರ್ವಸಿದ್ಧತೆಯನ್ನು ಅಲ್ಲಿನ ಉದ್ಯಮಿಗಳು ಮಾಡಿದವ? ಸದ್ಯಕ್ಕೆ ಉಂಟಾಗಲಿರುವ ಬೆಲೆ ಏರಿಕೆಯನ್ನು ಜನ ಭರಿಸಲಿದ್ದಾರೆಯೇ? ಇಂಥ ನಾನಾ ಪ್ರಶ್ನೆಗಳಿಗೆ ಟ್ರಂಪ್ ಅವರು ಯಾವುದೇ ಕಾರಣಕ್ಕೂ ಉತ್ತರ ನೀಡುವುದಿಲ್ಲ. ಹಾಗಾದರೆ ಭಾರತದ ರಫ್ತಿನ ಗತಿ ಏನು? ನೋಡಿ, ಭಾರತ ಕೇವಲ ಅಮೆರಿಕಕ್ಕೆ ಮಾತ್ರ ರಫ್ತು ಮಾಡ್ತಾ ಇಲ್ಲ. ಸುಮಾರು 190 ದೇಶಗಳಿಗೆ 7,500ಕ್ಕೂ ಹೆಚ್ಚು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಹಲವು ದೇಶಗಳ ಜೊತೆಗೆ 13 ಪ್ರಾದೇಶಿಕ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಇತ್ತೀಚೆಗೆ ಬ್ರಿಟನ್ ಜೊತೆಗೆ FTA ಮಾಡಿಕೊಂಡಿರುವುದು ನಮಗೆಲ್ಲ ಗೊತ್ತಿದೆ. ಐರೋಪ್ಯ ಒಕ್ಕೂಟ ಇರ್ಬೋದು, ಇಸ್ರೇಲ್, ಒಮಾನ್ ಸೇರಿದಂತೆ ಇನ್ನೂ ಹಲವು ದೇಶಗಳ ಜೊತೆಗೆ ಮುಕ್ತ ವ್ಯಾಪಾರದ ಒಂದು ಮಾತುಕತೆ ನಡೀತಾ ಇದೆ. ಆದ್ದರಿಂದ ಟ್ರಂಪ್ ಅವರಿಗೆ ಭಾರತದ ಜಾಗತಿಕ ವ್ಯಾಪಾರ, ವಾಣಿಜ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಿಕ್ಕೆ ಕನಸಿನಲ್ಲಿ ಕೂಡ ಸಾಧ್ಯ ಇಲ್ಲ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.